ಅದ್ರೊಳಗೇನೋ ವಿಷಯ ಐತಿ, ನೀ ಅದನ್ನ ತಗೊಂಡ್ ಬಾ, ಅದನ್ನ ನಾನು ನೋಡಾಕಬೇಕಾ. ಪುಷ್ಪಕ್ ಸರ್ ಅಂತ ಹೋಗಿ ಇಸ್ಕೊಂಡ್ ಬಾ ಅಂತ ಹೇಳಿದ್ರಿ, ಹಂಗಾಗಿ ನಾ ಬಂದೇನ್ರಿ. ಹೆಂಗಿದ್ರು ನಾಳೆ ಪುಷ್ಪಕ್ ಸರ್ ಆ ವಿಡಿಯೋ ಕೊಡ್ತೇನಂತ ಹೇಳ್ಯಾರಲ್ರಿ, ಅವಾಗ ಅದ್ರೊಳಗೆ ಏನೈತಂತ ನೋಡಿ ಬಂದ ನಾ ನಿಮಗೆ ಹೇಳ್ತೀನ್ರಿ. ಮೈನಾ ಈ ರೆಸಾರ್ಟ್ ಇಂದು ವಿಡಿಯೋ ನೋಡೋವರೆಗೂ ಬಂದಿದ್ದಾಳೆ ಅಂದ್ರೆ ಅವಳು ಖಂಡಿತ ಡೌಟ್ ಬಂದಿದೆ ಅಂತ ಅರ್ಥ. ಇವಳು ಒಂದೊಂದೇ ಕೆದಕ್ತಾ ಇದ್ದಾಳೆ ಅಂದ್ರೆ ನಾನ್ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅನಿಸ್ತದೆ. ಮೈನಾ ಅವ್ರೆ, ತುಂಬಾ ಥ್ಯಾಂಕ್ಸ್. ಯಾಕೆ? ನೀವು ಅಮ್ಮ ಕರೆದಿದ ತಕ್ಷಣ ಬರೋದಕ್ಕೆ ಒಪ್ಕೊಂಡ್ರಲ್ವಾ, ಅದಕ್ಕೆ. ನಿಜ ಹೇಳಬೇಕು ಅಂದ್ರೆ ನೀವು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನೀವು ನನ್ನ ಹತ್ರ ಏನು ಹೇಳ್ಕೊಳ್ತಾ ಇಲ್ಲ ಅಂತ ನನಗೆ ನಿಮ್ಮಲ್ಲಿ ತುಂಬ ಕೋಪ ಇತ್ತು. ಆದರೆ ನೀವು ಯಾವ ಕ್ಷಣದಲ್ಲಿ ಅಮ್ಮನ ಹತ್ರ ಬರ್ತೀನಿ ಅಂತ ಒಪ್ಕೊಂಡ್ರೋ ಆಗಲೇ ನನ್ನ ಕೋಪ ಎಲ್ಲ ಮಾಯ ಆಗ್ಬಿಡ್ತು. ಮೈನಾ ಅವ್ರೆ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನೀವು ನನ್ನ ಮೇಲೆ ಕೋಪ ಇದ್ರೆ, ಬೇಜಾರಿದ್ರೆ, ಏನೇ ಇರಲಿ, ನೀವೇನಾದರೂ ಬೈಬೇಕು ಅಂದರೆ, ಕೋಪ ತೋರಿಸ್ಕೋಬೇಕು ಅಂದರೆ ನನ್ನ ಮೇಲೆ ತೋರಿಸಿ, ನಮ್ಮಮ್ಮನ ಮೇಲೆ ಯಾವತ್ತೂ ತೋರ್ಸಕ್ಕೆ ಹೋಗಬೇಡಿ, ಸರಿನಾ? ತುಂಬ ನೊಂದ್ಕೋತಾರೆ. ನಿಮಗೆ ಗೊತ್ತಿಲ್ಲ ಮೈನಾ ಅವರೇ, ಅವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ, ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮಮ್ಮನ ಮನಸ್ಸಿಗೆ ನೋವು ಮಾಡಬೇಡಿ. ನೀವು ಅವ್ರ ಜೊತೆ ಹೇಗಿದ್ದೀರೋ ಹೀಗೆ ಇದ್ಬಿಡಿ. ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊಳ್ಳೋದು. ಇನ್ನೊಂದ್ಸಲ ತುಂಬ ಥ್ಯಾಂಕ್ಸ್. ಯಾರ ಮನ್ಸಿಗೂ ನೋವಾಗಬಾರ್ದು ಅಂತಾನೆ ನಾನು ಇಷ್ಟೊಂದು ಒದ್ದಾಡ್ತಿರೋದು ಧ್ರುವ ಅವರೇ. ನಾನು ಸರಿಯಾಗಿ ಮಾತಾಡ್ತಿಲ್ಲ ಅಂತಾನೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನಾನು ಅನುಭವಿಸ್ತಿರೋ ನೋವೇನಾರ ನಿಮಗೆ ಗೊತ್ತಾಗ್ಬಿಟ್ರೆ ನಿಮ್ಗಳ ಮನಸ್ಸು ಒಡೆದು ಚೂರಾಗೋಗ್ತದೆ. ಹಂಗಾಗ್ಬಾರ್ದು. ಎಲ್ಲ ನೋವು ನನ್ನೊಬ್ಳಿಗೆ ಇರಲಿ, ನೀವೆಲ್ಲ ಸಂದಾಗಿರ್ಬೇಕು, ಅದೇ ನನ್ನ ಆಸೆ. ಬನ್ನಿ. ಮಮ್ಮಕ್ಕ, ಹೋದ್ ಕೆಲ್ಸ ಏನಾಯ್ತು? ಪುಷ್ಪಕ್ ಸರ್ ವಿಡಿಯೋ ಕೊಟ್ರಾ? ಇಲ್ಲ. ಇಲ್ವಾ? ಯಾಕೆ? ಪುಷ್ಪಕ್ ಸರ್ ಹತ್ರ ವಿಡಿಯೋ ಇದೆ ಅಂತ ಹೇಳಿದ್ರು ತಾನೆ, ಅಳಿಸ್ಬಿಟ್ರೆ ಹೇಗವ್ರು? ಹಂಗಲ್ವಾ, ಈಗಿಲ್ಲ ಅಂತಂದ್ರ ಅವ್ರ ಹತ್ಯಕ್ಕೆ ಸದ್ಯಕ್ಕಿಲ್ಲ ಅಂತ ಮನ್ಯಾಗಿಟ್ಟಾರಂತ, ನಾಳೆ ಬರುವಾಗ ತಗೊಂಡ್ಬರ್ತಾರಂತ. ಅಪ್ಪ ಯಪ್ಪ, ನಂಗೆ ಒಂದ್ ನಿಮಿಷ ಎದೆನೆ ನಿಂತ ಹೋಗಿತ್ತು. ಏನಕ್ಕ ನೀವು ಹೇಳ್ಬೇಕು ತಾನೆ, ನಾಳೆ ಪುಷ್ಪಕ್ ಸರ್ ವಿಡಿಯೋ ಕೊಡ್ತಾರೆ. ಕೇಳ್ಬೇಕಲ್ಲ, ಕೇಳಕವಲ್ಲಿ ನಾ ಏನ್ ಮಾಡ್ಲಿ? ಸರಿ ಅದ್ ಬಿಡಿ. ಆಮೇಲೆ ಇನ್ನೊಂದ್ ವಿಷಯ ಏನ್ ಗೊತ್ತಾ, ಪುಷ್ಪಕ್ ಸರ್ ಹತ್ರ ನೀವ್ ಹೋಗಿದ್ದೆ ಒಳ್ಳೇದಾಯ್ತು. ಯಾಕ? ಆ ನರ್ತನ ನಾನೆಲ್ ಪುಷ್ಪಕ್ ಸರ್ ಹತ್ರ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಾಲರಾಜ್ ಸರ್ ನನ್ ಕಾವಲ್ ಕಾಯಕ್ಕಿಟ್ಟಿದ್ಲು. ಹೂಮೈನಾ, ಆ ನರ್ತನದಾಳ್ ನೋಡ ಬಾಳ್ ಚತುರಿ ಅದಾಳ. ನಾ ಪುಷ್ಪಕ್ ಸರ್ ಚೇಂಬರ್ ಒಳಗ್ ಹೋಗಿದ್ನಿ ನೋಡ, ತಾನು ಹಿಂದಿಂದ ಬಂದ ಬಿಟ್ಟಾಳ ಚೇಂಬರ್ದೊಳಗ. ಆಮೇಲೆ ಏನಾಯ್ತು ಮಮ್ಮಕ್ಕ? ನೀವೆಲ್ಲ ಹೇಳ್ಬಿಟ್ರ ಹೇಗೆ? ನಾ ಎಲ್ಲ ಹೇಳ್ಬಿಡ್ತೇನೇನ. ಪುಷ್ಪಕ್ ಸರ್ ಆಕಿಗ ಬೈದ್ರ ನರ್ತನ ಮೇಡಮ್ ಅವ್ರಿಗ. ಪಾಪ ಆಕಿ ಏನೋ ವಿಡಿಯೋ ಕೇಳಕ್ ಬಂದಾಳ, ಆಕಿಗ ಯಾಕೆ ಬೈತಿ ಅಂತ ಕೇಳಿದ್ರ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ನಾ ಹೊರಗ್ ಬನ್ಯಾ, ನನ್ ಹಿಂದ್ ಬೇತಾಳಗತ್ತೆ ಬೆನ್ನ ಹತ್ಕೊಂಡ್ ಬಂದಾಳ. ಬೆನ್ನ ಹತ್ಕೊಂಡ್ ಬಂದ ಆ ವಿಡಿಯೋ ಯಾವ್ದು, ಯಾರ್ ಹೇಳಿದ್ರು, ನಿನಗೆ ಹಾಕ್ಬೇಕಂತ 108 ಕ್ವೆಶನ್ ಕೇಳಕತ್ತಾಳ. ನೀವೆಲ್ಲ ಹೇಳ್ಬಿಟ್ರ ಹೇಗೆ? ನನಗೇನಷ್ಟು ಬುದ್ಧಿ ಇಲ್ಲೇನಾ? ನನಗೇನ್ ಗೊತ್ತಿಲ್ಲ ಅನ್ಕೊಂಡೇನಾ? ಮೈನಿಂಗ್ ಕೇಳ್ತೀನಿ, ಮೈನಾ ನಂಗೆ ಹೇಳಿದ್ಮೇಲೆ ನಿಮಗ್ ಬಂದ್ ಹೇಳ್ತೀನ್ರಿ ಅಂತ ಹೇಳಿ ಬಂದ್ಬಿಟ್ಟೆ. ಯಾವಾಗಾರ ಅವ್ರು ನಂಗೆ ಕೇಳಿದ್ರ ಮೈನಾ ನಂಗೇನು ಹೇಳಿಲ್ಲ ಅಂತ ಹೇಳಿ ಬಂದ್ಬಿಡ್ತೇನಿ. ಹೆಂಗೆ ಐಡಿಯಾ? ಸದ್ಯ ಮಮ್ಮಕ್ಕ ಒಳ್ಳೆ ಕೆಲ್ಸ ಮಾಡಿದ್ಯಾ ನೋಡು. ಆಮೇಲೆ ಇನ್ನೊಂದ್ ವಿಷಯ. ಏನು? ನಾವ್ ಊಟಕ್ಕೆ ಹೋಗಿದ್ವಲ್ಲ, ಆಗ ಬಾಲರಾಜ್ ಸರು ನೀವ್ ಇಲ್ದಿರೋದ್ನ ಗಮನಿಸ್ತಿದ್ರು. ಹೌದಾ?
ನೀವು ನನ್ ಜೊತೆನೇ ಇದ್ರಲ್ವಾ, ಅದಕ್ಕೆ ಮಮ್ಮ ಎಲ್ಲಿ ಅಂತ ಕೇಳ್ತಿದ್ರು. ನಾನು ನಿಮ್ಗೆ ಹೊಟ್ಟೆ ನೋವು ಬಂದಿದೆ, ಹೊಟ್ಟೆ ಸರಿ ಇಲ್ಲ, ಅದಕ್ಕೆ ನೀವು ಮಲಗಿದೀರಾ ಅಂತ ಹೇಳಿದೀನಿ. ಬಾಲರಾಜ್ ಸರ್ ಬಂದ್ ಕೇಳಿದ್ರು, ಇನ್ ಯಾರೇ ಬಂದ್ ಕೇಳಿದ್ರು ನೀವ್ ಹಾಗೆ ಹೇಳ್ಬೇಕು, ಸರಿನಾ? ಹಂಗ ಹೇಳ್ತೀನಿ, ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಯಾರ್ ಬೇಕಾದ್ರೆ ಕೇಳಿ, ಹಂಗ ಹೇಳ್ತೀನಿ. ಹಾ ಬಾ ಹೋಗೋಣ. ಮಾಮ ಮೇಡಮ್, ಏನಿವತ್ತು ಊಟಕ್ಕೆ ಬರ್ಲೇ ಇಲ್ಲ? ಮಧ್ಯಾಹ್ನ ಊಟನ ಸ್ಕಿಪ್ ಮಾಡಿ ಡಯಟ್ ಮಾಡ್ಬೇಕು ಅನ್ನೋ ಪ್ಲಾನ್ಸಾ? ಏ ಅಪ್ಪ ಆನಂದ, ಡಯಟ್ ಮಾಡಿದ್ರಷ್ಟ ಊಟ ಬಿಡಂಗಿಲ್ಪ. ನನ್ಗೂ ಒಂದ್ ಮನಸ್ಸೈತಿ, ಆ ಮನ್ಸಿಗೆ ಬಾಳ ನೋವು ಆಕೈತಿ. ಅದ್ರ ಸಂಬಂಧ ಊಟ ಬಿಡ್ತೇವೆ ಅಂತೂ ಅರ್ಥ ಇರ್ತೈತಿ. ಓಹೋ ಫಿಲಾಸಫಿ. ಜೀವ ಬಿಟ್ರು ಊಟ ಬಿಡಲ್ಲ ಅನ್ನೋ ನೀನು ಈ ಮಾತಾಡ್ತಾ ಇದ್ಯಾ? ಆನಂದಪ್ಪ, ಜೀವನಕ್ಕೆ ಊಟ ಮುಖ್ಯ, ಆದ್ರೆ ಊಟನ ಮುಖ್ಯ ಅಲ್ಲ. ಒಂದೊಂದ್ಸತಿ ನನ್ ಭಾವನೆಗಳಿಗೂ ನನ್ನ ಮನಸ್ಸಿಗೂ ಬೆಲೆ ಕೊಡ್ಬೇಕಾಕೈತಿ. ಲೇ ಧ್ರುವ, ಲೇ ಮಮ್ಮಂಗೇನೋ ಆಗೋಗಿದೆ ಕಣೋ. ವಿಚಿತ್ರವಾಗೆಲ್ಲ ಮಾತಾಡ್ತಾ ಇದ್ದಾಳು ಇವಳು. ಆನಂದ, ಸುಮ್ನೆ ಮಮ್ಮನ್ ಯಾಕೆ ರೇಗಿಸ್ತಾ ಇದ್ಯಾ? ಮೈನಾ ಹೇಳಲಿಲ್ವಾ ಮಮ್ಮನ್ಗೆ ಹುಷಾರಿಲ್ಲ ಅಂತ? ಅದ್ರಲ್ಲೂ ಸ್ವಲ್ಪ ಹೆಣ್ಮಕ್ಳು ವಿಚಾರದಲ್ಲಿ ನಾವು ಕೆಣ್ಕೆ ಕೇಳಕ್ ಹೋಗ್ಬಾರ್ದು. ಊಟ ಟೈಮಲ್ಲಿ ಚೆನ್ನಾಗಿ ಹರಟೆ ಹೊಡೆದ್ರಿ ತಾನೆ? ಇಲ್ಲೇನು ಹರಟೆ ಹೊಡಿತಾ ಇದ್ದೀರಾ? ಮುಚ್ಕೊಂಡು ಹೋಗಿ ಕೆಲಸ ಮಾಡ್ರಿ. ಸಾರಿ ಸರ್. ನಿನ್ಗೇನ್ ಸಪ್ರೇಟ್ ಆಗಿ ಹೇಳ್ಬೇಕಾ ರಾಜಾ? ಹೋಗೋ ಕೆಲಸ ನೋಡ್ಕೋ. ಓಹ್, ಏನ್ ಮಮ್ಮ ಮೇಡಮ್ ಅವರು ಏನೋ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ. ಈಗ ಹೇಗಿದೆ ಆರೋಗ್ಯ? ರಜಾ ಬೇಕಿತ್ತಾ? ಇಲ್ರಿ ಸರ್, ನನಗ್ ರಜಾ ಗಿಜಾ ಏನು ಬೇಡ್ರಿ. ಒಂದಿಟ್ಟ ಹೊಟ್ಟೆ ನುಸ್ಲಿಕತ್ತಿತ್ರಿ, ಈಗ ಬರಬರಾಗೈತ್ರಿ. ಆರಾಮದೇನ್ರಿ? ಬದುಕೊಂಡೆ. ರಜಾ ಬೇಕು ಅಂತ ಏನಾದ್ರು ಕೇಳಿದಿದ್ರೆ ಆಗಿರ್ತಿತ್ತು ಹಬ್ಬ ನಿನ್ಗೆ. ಮಾಡಿ ಬಾಯಿ ಮುಚ್ಕೊಂಡು ಎಲ್ರು ಕೆಲಸ ಮಾಡಿ. ಬಾಲರಾಜ್, ನಾನು ಏನ್ ಹೇಳ್ದೆ ನೀವೇನ್ ಮಾಡಿದ್ರಿ? ಏನ್ ಹೇಳಿದ್ರಿ ಮೇಡಮ್? ಪುಷ್ಪಕ್ ಚೇಂಬರ್ಗೆ ಧ್ರುವ, ಮೈನಾ ಹಾಗೆ ಆನಂದ್ ಹೋಗದೆ ಇರೋ ಹಾಗೆ ತಡೀರಿ ಅಂತ ಹೇಳಿದ್ದೆ ತಾನೆ? ಅವ್ರು ಎಲ್ಲೂ ಹೋಗದೆ ಇರೋ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿದ್ದೆ ತಾನೆ? ನೋಡ್ಕೋತಾನೆ ಇದೀನಲ್ಲ ಮೇಡಮ್.